ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತ ಯಾದವ್. ಫಿಟ್ ಬಾಸ್ ರೀಕ್ಯಾಪ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಕೆಲವೊಮ್ಮೆ ನಮ್ಮ ಲೈಫ್ ಸ್ಟೈಲ್ ಸರಿಯಾಗಿದ್ರು, ಫುಡ್ ಹ್ಯಾಬಿಟ್ಸ್ ಎಲ್ಲ ಚೆನ್ನಾಗಿದ್ರು ಕೂಡ ಯಾವುದಾದ್ರೂ ಒಂದು ಕಾರಣಕ್ಕೆ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಅದು ಸ್ಟ್ರೆಸ್ ಇರಬಹುದು ಅಥವಾ ಇನ್ಯಾವುದೇ ಕಾರಣ ಇರಬಹುದು. ಆದರೆ ಕ್ಷೇಮವನದಲ್ಲಿ ನಮ್ಮ ಫಿಟ್ ಬಾಸ್ನ ಒಂದು 21 ಡೇಸ್ ಚಾಲೆಂಜ್ ಏನಿದೆ, ಇದರಲ್ಲಿ ಒಂದು ಹೆಲ್ದಿ ರೊಟೀನ್ಗೆ ಸರಿಯಾದಂತಹ ಲೈಫ್ ಸ್ಟೈಲ್ಗೆ ಒಂದು ಚೌಕಟ್ಟು ಅಂದರೆ ಫ್ರೇಮ್ ವರ್ಕ್ನ ಹಾಕ್ಕೊಟ್ರು. ಇಲ್ಲಿಂದ ನಮ್ಮ ಕಂಟೆಸ್ಟೆಂಟ್ಸ್ ಅವರ ಜೊತೆ ಸಾಕಷ್ಟು ವಿಷಯಗಳನ್ನು ಕಲಿತು ಜೊತೆಗೆ ತಗೊಂಡು ಹೋಗಿದ್ದಾರೆ. ಸೊ ಈ ವಿಷಯಗಳನ್ನು ತಗೊಂಡು ಹೋಗಿ ಅದರಿಂದ ಏನು ಕಲ್ತಿದ್ದಾರೆ, ಅದನ್ನು ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾ ಇದ್ದಾರೆ, ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ನನ್ನ ಹೆಸರು ಅಕ್ಷಯ್. ಬೇಸಿಕಲಿ ವಾಲಿಬಾಲ್ ಪ್ಲೇಯರ್. 2014 ಸ್ಟಾರ್ಟ್ ಮಾಡಿದೆ. ವಾಲಿಬಾಲ್ ಆಡ್ಕೊಂಡು ನ್ಯಾಷನಲ್ಸ್ ಆಡಿ ನಾನು ನ್ಯಾಷನಲ್ಸ್ ಮುಗಿಸ್ಕೊಂಡು DPS ಮತ್ತು VIP ಹೈಸ್ಕೂಲಲ್ಲಿ ಕೋಚಿಂಗ್ ಮಾಡ್ತಾಯಿದ್ದೀನಿ. ಸಣ್ಣ ಹುಡುಗರಿಂದ ವಾಲಿಬಾಲ್ ಅಂದರೆ ತುಂಬ ಇಂಟ್ರೆಸ್ಟ್ ಅವನಿಗೆ. ಎಲ್ಲಿ ಹೋದರೂ ವಿನ್ ಆಗೇ ಬರ್ತಾ ಇದ್ದಾನೆ. ಎಷ್ಟೇ ಪ್ರಾಬ್ಲಮ್ ಆದರೂ ಒಂದು ಗುರಿ ಇಟ್ಕೊಂಡು ಹೋಗಿ ಆಟ ಆಡ್ಕೊಂಡು ಬರ್ತಾನೆ. ನಾನು ಲಾಕ್ಡೌನಲ್ಲಿ ಮನೇಲೇ ಇದ್ದೆ. ಮನೆಯಿಂದ ಆಚೆನೂ ಹೋಗ್ತಾಯಿದ್ದಿಲ್ಲ. ನಾನು ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗೋದಾಗ ₹1 ಕಾಯಿನಲ್ಲಿ ವೆಯ್ಟ್ ಚೆಕ್ ಮಾಡೋ ಮಿಷಿನಲ್ಲಿ ನಾನು ಚೆಕ್ ಮಾಡಿದೆ. ಸಡನ್ನಾಗಿ ನಾನು 80 to 88 ಇದ್ದೆ. ಅಲ್ಲೋಗಿ ಚೆಕ್ ಮಾಡಿದ್ರೆ ಒಂದೇ ಸಲ 123 kgs ಅಂತ ಕಾಣಿಸ್ಬಿಡ್ತು. ನನಗೆ ಒಂದು ಹಾರ್ಟ್ ಬ್ರೇಕಿಂಗ್ ಥರ ಇತ್ತು. ನಾನು 123 kgs ಇದ್ದೀನಿ. ನನ್ನ ಕೆರಿಯರ್ ಏನು ಮಾಡಬೇಕು ಮುಂದಕ್ಕೆ? ನಾಳೆ ಯಾರಾದರೂ ನಾನು ಹೋಗ್ಬೇಕಾದ್ರೆ ನೋಡ್ಕೊಂಡು ನಾನು ನಕ್ಕೊಂಡು ನಗೀತಾ ಇರ್ತಾರೆ ನನ್ನ ಮುಂದೆ ನೋಡಿ. ಯಾಕೆ ಬೇಕು ಈ ಥರ ಈ ನನ್ನ ಸಿಚುವೇಶನ್ನೇ ಫೇಸ್ ಮಾಡ್ಬಾರ್ದು ಮುಂದೆ ಅಂದ್ಕೊಂಡು ಎಲ್ಲ ತಿಳ್ಕೊಂಡೆ. ನಮ್ಮ ಅಣ್ಣನೇ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ದೆ. ಸಚಿನ್ ಅಂತ ನಮ್ಮ ಅಣ್ಣ 123 kg ಕೊಂಡು ನಿನ್ನ ಮುಂದೆ ನಾಳೆ ನನ್ನ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ, ಒಂದು ಬಟ್ಟೆ ಸಿಗಲ್ಲ, ಅದು ಇದು ಅಂತೆಲ್ಲ ರೇಗಿಸ್ತಾ ಇದ್ದೆ ನನ್ನ. ಅದಾದಮೇಲೆ ನಮ್ಗೆ ರೋಹಿತ್ ಅಣ್ಣ ಅಂತ ಒಬ್ಬರು ಜಿಮ್ ಟ್ರೈನರ್ ಇದ್ದಾರೆ. ಅವರು ಮಾಡಲೇಬೇಕು ಅಕ್ಷಯ್, ನೀನು ಈ ಸಲ ನಾನು ಏನೋ ಮಾಡಿ ಚೇಂಜ್ ಮಾಡೇ ಮಾಡ್ತೀನಿ ಅಂದರು. 75 ಡೇಸ್ ಚಾಲೆಂಜ್ ಆಗಿದೆ. ಎಲ್ಲರೂ ನನ್ನ ಫ್ರೆಂಡ್ಸು ಎಲ್ಲರೂ ಹೇಳಿದ್ರು ನಿನ್ನ ಕೈಲಿ ಮಾಡೋಕ್ಕಾಗೋದೇ ಇಲ್ಲ 75 ಡೇಸ್. ಎವ್ರಿ ಡೇ ನನಗೆ ಒಂದು ವಿತೌಟ್ ಬಿರಿಯಾನಿ ಇಲ್ಲಾಂದರೆ ಏನಾದರೂ ನಾನ್ ವೆಜ್ ತಿಂದಿರೋ ಇರೋ ದಿವಸ ಇಲ್ಲ, ತಿಂತಾನೆ ಇರ್ತಾಯಿದ್ದೆ. ಅವಾಗ ಎಲ್ಲರೂ ಹೇಳಿದ್ರು. ರೋಹಿತ್ ಅಣ್ಣ ಇದ್ಕೊಂಡು ನನಗೆ ಹೇಳಿದ್ರು, ಅಣ್ಣ ನಾನು ಸಣ್ಣ ಆಗಬೇಕು ಅಂದಿದ್ದಕ್ಕೆ ಅಕ್ಷಯ್ ನಾನು ಮಾಡ್ತೀನಿ, ನನ್ನ ಜೊತೆ ನಾನು ಹೇಳೋ ವರ್ಕೌಟ್ಸು ಡಯಟ್ಸು ಮಾಡು ಅಂತಂದರು. ನಾನು ಅವ್ರು ಹೇಳಿದ್ದಕ್ಕೆ ಮತ್ತು ಹರೀಶ್ ಅಣ್ಣ ನನ್ನ ಜೊತೆ ಸಪೋರ್ಟಾಗಿ ಬ್ಯಾಕ್ ಯಾವಾಗೂ ನಿಂತ್ಕೊಂಡು ಮಾಡು ಶಿಷ್ಯ, ನಿನ್ನ ಕೈಲೆಲ್ಲ ಆಗುತ್ತೆ ಅಂತ ಇದ್ರು. ನಾನು ಮಾಡಬೇಕು ಅಂದಮೇಲೆ ಫಿಕ್ಸ್ ಆದಮೇಲೆ ಯಾವಾಗೂ ನನಗೆ ಊಟ ಹಾಕ್ಕೊಡ್ಬೇಕಾದ್ರೆ ನಾನು ಏನಾದರೂ ವೆಯ್ಟ್ ತೂಕ ಹಾಕ್ಬಿಟ್ಟು ಊಟ ಹಾಕ್ಕೊಡಿಯಮ್ಮ ಅಂತಂದರೆ ನಾನು ನಿಮ್ಮನ್ನ ಸಾಕಿರೋದು ತೂಕ ಹಾಕ್ಬಿಟ್ಟು ವೆಯ್ಟ್ ಮಾಡಿ ಊಟ ಕೊಡೋದಕ್ಕಾ? ಅವೆಲ್ಲ ಆಗಲ್ಲ. ನಮ್ಮಪ್ಪ ಯಾವಾಗಲೂ ನಮ್ಮ ಅಮ್ಮನ ಬೈತಾರೆ, ನನ್ನ ಹತ್ರ ಅಂತೂ ಹೇಳಲ್ಲ. ನಮ್ಮಪ್ಪ ಬೈತಾ ಇರ್ತಾರೆ ಯಾವಾಗಲೂ, ಮಕ್ಳಿಗೆ ನಾವು ಸಾಕೋದೇನಕ್ಕೆ, ಊಟ ತೂಕ ಹಾಕ್ಬಿಟ್ಟು ಕೊಡ್ತೇನೆ ನೀನು, ಇವೆಲ್ಲ ಮಾಡಬೇಡ, ಅವ್ರು ತಿನ್ನಲಿ, ಅವ್ರು ದಪ್ಪ ಇದ್ರು ಏನಾಗಲ್ಲ, ನಮ್ಮ ಮಕ್ಕಳೇ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ. ಅವ್ನ ವೇಟಿಗೇನು ಅವ್ನಿಗೇನು ಆರೋಗ್ಯ ಸಮಸ್ಯೆ ಏನೂ ಇಲ್ಲ. ಆದರೆ ಅವನು ನಾನು ಸಣ್ಣ ಆಗಬೇಕಂತ ಗುರಿ ಇಟ್ಕೊಂಡು ಸಣ್ಣ ಆಗಬೇಕಂತ ಚಾಲೆಂಜ್ ಹಾಕ್ಕೊಂಡಿದ್ದಾನೆ. ಅವನೇ ಸ್ವಲ್ಪಾಗಿ ಚಾಲೆಂಜ್ ಹಾಕಿರೋದು. ನಮ್ಮ ಅಣ್ಣ ಮುಂದೆಗಡೆ ಕುತ್ಕೊಂಡು ನನ್ನ ಮುಂದೆ ಬಿರಿಯಾನಿ ತಿಂದ್ರು ನಾನು ತಿನ್ನಬೇಕು ಅನಿಸ್ತಿದ್ದಿಲ್ಲ. ಕಣ್ಣಲ್ಲಿ ನೀರು ಬಂದರೂ ನಾನು ಬಿರಿಯಾನಿ ಬೇಡ, ಇವತ್ತು ನಾನು 75 ಡೇಸ್ ಕಂಪ್ಲೀಟ್ ಮಾಡಬೇಕು ಅಂದ್ಬಿಟ್ಟೆ ಕೂತಿದ್ದೆ. ಆ ಮಿಡಲ್ ವೇಲಿ ಫಿಟ್ ಬಾಸ್ ಅನ್ನೋ ಚಾಲೆಂಜ್ ನಂಗೆ ಸಿಕ್ತು. ಆ ಜರ್ನಿಗೆ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಸರಿ, ನನ್ನ ಫಿಟ್ನೆಸ್ ಗೋಲ್ ಬಂದು ನಾನು ಇವಾಗ ಆಲ್ಮೋಸ್ಟ್ ನಾನು 80 kgs ಬರಲೇಬೇಕು. ಮತ್ತು ನಾನು ನಮ್ಮ ಅಣ್ಣ ಇಬ್ಬರು ಫಿಕ್ಸ್ ಆಗಿದ್ದೀರಿ. ಇಬ್ಬರು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀರಿ. ಆ ಚಾಲೆಂಜಿಗೆ ನಾನು ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀರಿ. January 4 ನನ್ನ ಬರ್ಡೇ. ಆ ಡೇಟ್ ಒಳಗಡೆ ನಾನು ನಮ್ಮ ತಂಗಿಗೂ ಹೇಳಿದ್ದೀನಿ, ನಮ್ಮ ತಂಗಿ ನಿನ್ನ ಬರ್ಡೇ ದಿವಸ ಅಷ್ಟೊತ್ತಲ್ಲಿ ನನಗೊಂದು ನೀಟಾಗಿ ಒಂದು ಫೋಟೋಸ್ ಬೇಕು, ಬಾಡಿ ಸಣ್ಣ ಆಗಿರಬೇಕು ನಿನಗೆ ಅಂತ ಹೇಳಿದ್ದಾಳೆ. ಅವಳು ಖುಷಿಗಾದರೂ ನಾನು ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಅಕ್ಷಯ್ ಫಿಟ್ ಬಾಸ್ ಚಾಲೆಂಜಿಗೆ ಬರ್ತಾ ಇದ್ದಾನೆ. ಗೆಲ್ತಾನೆ ಅಂತ 100% ನಂಬಿಕೆ ಇದೆ. ಗೆದ್ದೇ ಗೆಲ್ತಾನೆ. ಅಕ್ಷಯ್ಗೆ ಯಾವತ್ತು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಲ್ಲವೇ ಇಲ್ಲ. ಅವ್ನು ಗಿವ್ ಅಪ್ ಮಾಡಲ್ಲ, ಅದನ್ನು ನಮಗೆ ಗೊತ್ತು. He can do it and he will do it. All the best Akshay. All the best Akshay. All the best Akshay. All the best Akshay. ಇಷ್ಟು ದಿವಸ ನನ್ನ ಫೇಲ್ಯೂರ್ಸ್ ನೋಡ್ಬಿಟ್ಟಿದ್ದೀನಿ. ಇನ್ನು ಲಾಸ್ಟ್ ಇದೊಂದಿರೋದು 21 ಡೇಸಲ್ಲಿ 21 kgs ಆರಾಮ್ ನಾನು ಇಳಿಸ್ಬೇಕು ಅಂತ ಫಿಕ್ಸ್ ಆಗಿ ಬಂದಿದ್ದೀನಿ. 200% ನಾನು ಮಾಡೇ ಮಾಡ್ತೀನಿ. ಆಗಲ್ಲ ಅನ್ನೋ ಸೀನೇ ಇಲ್ಲ, ಮಾಡೇ ಮಾಡ್ತೀನಿ. ಇಲ್ಲಿಂದ ಗೆದ್ದು ಹೋಗೋದು ನಾನೇ, ಗೆದ್ದೇ ಗೆಲ್ತೀನಿ. ಫಿಟ್ ಬಾಸ್. ನೋಡಿದ್ರಲ್ಲ, ಇವತ್ತಿನ ಎಪಿಸೋಡ್ ಅಲ್ಲಿ ಫಿಟ್ ಬಾಸ್ ನ ಸ್ಮೈಲಿಂಗ್ ಸ್ಟಾರ್ ಮಿಸ್ಟರ್ ಪರ್ಫೆಕ್ಟ್ ಅಕ್ಷಯ್ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಅಕ್ಷಯ್, ಹೇಗಿದ್ದೀರಾ? ಚೆನ್ನಾಗಿ, ನೀವು? ನಾನು ಚೆನ್ನಾಗಿದ್ದೀನಿ.
ಏನ್ ದಪ್ಪ ಆಗಿದ್ದೀರಾ, ಸಣ್ಣ ಆಗಿದ್ದೀರಾ? ಒಂಚೂರು ದಪ್ಪನೇ ಆಗಿದ್ದೀನಿ. ಚೂರು ದಪ್ಪ ಆಗಿದ್ದೀರಾ ಅಥವಾ ಜಾಸ್ತಿ ದಪ್ಪ ಆಗಿದ್ದೀರಾ? ಚೂರು. ಚೂರಾ? ಓಕೆ. ಸೊ ಅಕ್ಷಯ್, ಹೇಳಿ ಮ್ಯಾಮ್. ನಿಮ್ಮ ಲೈಫ್ ಬಿಫೋರ್ ಫಿಟ್ ಬಾಸ್ಗೂ ಆಫ್ಟರ್ ಫಿಟ್ ಬಾಸ್ಗೂ ಯಾವ ರೀತಿಯಾದಂತಹ ಟರ್ನ್ ಅಥವಾ ಚೇಂಜ್ನ ತಗೊಂಡಿದೆ? ಟರ್ನ್ ಚೇಂಜ್ ಅಂದರೆ ಅದೇ ಮನೆ ಒಂಚೂರು ಮಿಸ್ ಮಾಡಿಕೊಂಡು ಮನೆಯವ್ರ ಜೊತೆ ಸ್ವಲ್ಪ ಇವಾಗ ಬಾಂಡಿಂಗ್ ಅಂದರೆ ಡೈಲಿ ಮನೇಲೇ ಇರ್ತಾಯಿದ್ದೆ. ಇವಾಗ ಅಲ್ಲಿಂದ ಬಂದಮೇಲೆ ಇವಾಗ ಮತ್ತೆ ತಿರ್ಗಾ ಜೊತೇಲಿದ್ದೀನಿ. ಅದು ಮುಂಚೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಮನೇನ. ಮನೆಯವ್ರ ಜೊತೆ ಡೈಲಿ ನನ್ನ ಮನೆ ಎಷ್ಟೇ ಹೊತ್ತೇ ಆಗಲಿ ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡ್ತಾಯಿದ್ದೆ ನಾನು. ಇವಾಗ ಅಲ್ಲಿ ಫಿಟ್ ಬಾಸಿಂದ ಬಂದಮೇಲೆ ಅಲ್ಲೇ ಒಂದು 21 days ಅಲ್ಲೇ ಇದ್ಬಿಟ್ಟು ಅವನ್ನ ತುಂಬ ಮಿಸ್ ಮಾಡ್ಕೊಂಡು ಅಲ್ಲೇ ಇದ್ದು ಅದೇ ಒಂದು ಅಲ್ಲ, ಮನೆಯವ್ರನ್ನ ಮಿಸ್ ಮಾಡ್ಕೊಳ್ಳೋದು ಓಕೆ. ಅದನ್ನ ಬಿಟ್ಟು ಅಂದ್ರೆ ಇವಾಗ ನೀವು ಎಷ್ಟೋ ವಿಷಯಗಳನ್ನ ಕಲ್ತಿರ್ತೀರಲ್ವಾ? ಅಂದ್ರೆ ಒಂದು ಹೆಲ್ದಿ ರೊಟೀನ್ ಆಗಿರ್ಬಹುದು, ನಿಮ್ಮ ಡಯಟ್ ಯಾವ ಥರ ಇರಬೇಕು, ಎಕ್ಸಸೈಸ್ ಯಾವ ರೀತಿ ಮಾಡಬೇಕು, ಮೆಡಿಟೇಟ್ ಮಾಡೋದು, ಇದೆಲ್ಲ ಕಲ್ತಿರ್ತೀರಲ್ವಾ? ಮುಂಚೆ ನಿಮ್ಮ ಲೈಫಲ್ಲಿ ಇದಷ್ಟು ಫ್ಯಾಕ್ಟರ್ಸ್ ಸ್ವಲ್ಪ ಅಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನೀವು ವಾಲಿಬಾಲ್ ಪ್ಲೇಯರ್ ಆಗಿರೋದ್ರಿಂದ ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತೀರ. ಬಟ್ ಅಲ್ಲಿಂದ ಬಂದಮೇಲೆ ಒಂದು ಮೇಜರ್ ಚೇಂಜ್ ಅಂತ ಏನಾದರೂ ಆಗಿದ್ರೆ ಏನಾಗಿದೆ? ಮೇಜರ್ ಚೇಂಜ್ ಅಂದರೆ ನಾನು ಡೈಲಿ ಬೆಳಿಗ್ಗೆ ಎದ್ದೊಳೋದು ಲೇಟಾಗಿ ಎದ್ದೇಳ್ತಿದ್ದೆ. ಆ ಲೋಡ್ ಬಂದಮೇಲಿಂದ ಇವಾಗ ಒಂಚೂರು ಬೇಗ ಎದ್ದೇಳ್ತೀನಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ವರ್ಕೌಟ್ಸು ಎಲ್ಲ ನಾನು ರೆಗ್ಯುಲರ್ ಮೊದಲಿಂದನೂ ಮಾಡ್ತಾಯಿದ್ದೀನಿ, ಇವಾಗೂ ಮಾಡ್ತಾಯಿದ್ದೀನಿ. ಅಲ್ಲಿ ಹೋದ್ಮೇಲಿಂದ ನಾನು ಮೊದಲು ಮನೇಲಿ ಲೇಟಾಗಿ ಎದ್ಬಿಟ್ಟು ಏನು ಸ್ಕೂಲ್ ಕೋಚಿಂಗ್ ಹೋಗ್ಬೇಕಾಯ್ತು, ಅದಕ್ಕೋಸ್ಕರ ಒಂಚೂರು ಲೇಟಾಗಿ ಎದ್ಬಿಟ್ಟು ಜಿಮ್ ಮುಗಿಸ್ಕೊಂಡು ಆಮೇಲೆ ಸ್ಕೂಲ್ಗೆ ಹೋಗ್ತಾಯಿದ್ದೆ. ಇವಾಗ ಅದು ಅಲ್ಲಿ ಅಭ್ಯಾಸ ಆಗಿ ನಿದ್ದೆ ಅಷ್ಟೊಂದು ಬರೋದೇ ಇಲ್ಲ. ಬೆಳಿಗ್ಗೆ ಬೇಗನೆ ಎದ್ಬಿಡ್ತೀನಿ, ಬೇಗ ಎದ್ಬಿಟ್ಟು ಜಿಮ್ಗೆ ಹೋಗ್ತೀನಿ. ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೀರಾ, ಅದೊಂದು ನಿಮಗೆ ಹೆಲ್ಪ್ ಆಗಿದೆ ಅಲ್ವಾ? ಹೌದು. ಅಕ್ಷಯ್, ಈಗ ಒಂದಷ್ಟು ಸೆಗ್ಮೆಂಟ್ಸ್ ಇರತ್ತೆ. ಫಸ್ಟ್ ಸೆಗ್ಮೆಂಟ್ ಬಂದು ಕ್ವಿಕ್ ಅಂಡ್ ಸ್ಟ್ರೇಟ್ ಅಂತ. ಇದರಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ, ನೀವು ನಿಮ್ಮ ಮನಸ್ಸಿಗೆ ಬಂದಿದ್ದು ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನೀವು ಆನ್ಸರ್ ಮಾಡ್ಬೋದು, ಮತ್ತೆ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ವಿತ್ ಎಕ್ಸ್ಪ್ಲನೇಷನ್. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ, ನಿಮಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಥವಾ ನಿಮ್ಮ ಇವರಿಂದ ನನಗೆ ತುಂಬ ಟಫ್ ಕಾಂಪಿಟೇಷನ್ ಸಿಕ್ತು ಅಂತ ಅನ್ಸಿದ್ಯಾರು? ಯಾರೂ ಇಲ್ಲ. ಯಾಕೆಂದರೆ ಯಾರು ಇವಾಗ ಫಸ್ಟ್ ಆಫ್ ಆಲ್ ನಾನು ಆಡಬೇಕಾದ್ರೆ ನಾನು ಯಾವುದೇ ಒಂದು ಟಾಸ್ಕ್ ಮಾಡಬೇಕಾದ್ರೆ ಆಗ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ, ನಾವು ಅವನ ಮೇಲೆ ಆಡೋಕ್ಕಾಗಲ್ಲ ಅದು ಇದು ಅಂತ ಅವರೇ ಅಲ್ಲೇ ಜಗಳಾಡಿ ಯಾರೊಬ್ಬರು ನನ್ನ ಜೊತೆ ಆಡೋಕ್ಕೇ ರೆಡಿ ಇದ್ದಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಅಂದರೆ ಟಾಸ್ಕ್ ಬಿಟ್ಟು ಬೇರೆ ಅಂದರೆ ಇವಾಗ BMI ಆಗಿರ್ಬೋದು, ವೆಯ್ಟ್ ಲಾಸ್ ಪ್ರಾಸೆಸ್ ಏನೇನೋ ಇತ್ತಲ್ವಾ, ಅದರಲ್ಲಿ ಓಕೆ ಇವ್ರು ನನಗೆ ಕಾಂಪಿಟೇಷನ್ ಕೊಡ್ತಾರೆ ಅಂತ ನಿಮ್ಗೆ ಯಾರು ಅನಿಸಿಲ್ವಾ? ಕಾಂಪಿಟೇಷನ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರೆಲ್ಲ ಬಂದು ಓವರ್ ವೆಯ್ಟ್ ಇದ್ರು. ಅವ್ರದ್ದು ವಾಟರ್ ಲೆವೆಲ್ ಕಮ್ಮಿ ಆಗುತ್ತೆ ಅಂತ ಗೊತ್ತಿತ್ತು, ನನಗೆ ಮೊದಲೇ ಗೊತ್ತಿತ್ತು. ಅದೇ ಇಲ್ಲಿ ಶೋಲಿ ಏನು ಕ್ರೈಟೀರಿಯಾ ಇತ್ತು ಅಂದರೆ ಫ್ಯಾಟ್ ಲಾಸ್ ಚೆಕ್ ಮಾಡ್ತೀನಿ ಅಂತ ಹೇಳಿದರು. ನಂದೇನಂದರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಫ್ಯಾಟ್ ಲಾಸಲ್ಲಿತ್ತು. ನಂದು ಕರೆಕ್ಟಾಗಿ ಫ್ಯಾಟ್ ಲಾಸ್ ಎಷ್ಟು ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದೇನಿತ್ತೋ ಆ ಮ್ಯಾಕ್ಸಿಮಮ್ ನಾನು ಲಾಸ್ ಮಾಡಿದ್ದೀನಿ ವೆಯ್ಟ್ ಲಾಸು. ವೆಯ್ಟ್ ಲಾಸ್ಗಿನ್ನ ಅದು ವೆಯ್ಟ್ ಲಾಸ್ ಆಗೇ ಆಗುತ್ತೆ ಎಲ್ರಿಗೂ, ಯಾಕಂದರೆ ಇಷ್ಟು ದಿವಸ ಅವ್ರು ವರ್ಕೌಟ್ ಮಾಡಿರಲ್ಲ. ನಾನು ಮೊದಲಿಂದ ವರ್ಕೌಟ್ ಮಾಡ್ತಾನಿದ್ದೆ, ನಾನು ವೆಯ್ಟ್ ರೆಡ್ಯೂಸ್ ಮಾಡಿ, ನಾನು ವೆಯ್ಟ್ ಏನು ಕಮ್ಮಿಯಿಂದ ಮಾಡಿಲ್ಲ. ಇವ್ರೇನು ಕ್ರೈಟೀರಿಯಾ ಕೇಳಿದ್ರು ಅದಕ್ಕಿಂತ ಜಾಸ್ತಿನೇ ಇದ್ದೆ ವೆಯ್ಟು. ನಾನು ಅಲ್ಲಿ ಶೋಗೆ ಬಂದಾಗ 108 kgs ಏನೋ ಇದ್ದೆ. ನಾನು ಅದಕ್ಕೂ ಮುಂಚೆ 123 kgs ಇದ್ದೆ. ಆದರೆ ನಾನು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡು ಬಂದಿದ್ದೆ. ಅಲ್ಲೋದ್ಮೇಲೆ ನಾನು ವಾಟರ್ ಲೆವೆಲ್ ಇದ್ದಿಲ್ಲ ಬಾಡಿಯಲ್ಲಿ. ನಾನೇನು ಹೇಳಿದ್ದು ಫ್ಯಾಟ್ BMI ಚೆಕ್ ಮಾಡ್ತೀನಿ ಅಂದರು, ಫ್ಯಾಟ್ ಲೆವೆಲ್ ಕಮ್ಮಿ ಮಾಡಬೇಕು ಅಂದರೆ ನಾನು ಫ್ಯಾಟ್ ಲೆವೆಲ್ ಕಮ್ಮಿ ಮಾಡ್ಕೊಂಡು ಬಂದಿದ್ದೆ. ಆಲ್ಮೋಸ್ಟ್ 9 to 10 kgs ಫ್ಯಾಟೇ ಕಮ್ಮಿ ಮಾಡಿದ್ದೆ ನಾನು. ನನ್ನ ಬಾಡಿಯಿಂದ ವಾಟರ್ ಲೆವೆಲ್ ಹೋಗಿದ್ದಿಲ್ಲ ನನಗೆ ಆ ಥರ. ಅದಕ್ಕೆ ಯಾರು ಅದರಲ್ಲಿ ನಾನು ಕಾಂಪಿಟೇಟ್ ಕೊಡೋ ಥರ ಯಾವುದೂ ನನಗೆ ಅನಿಸಿಲ್ಲ. ಅದು ಕರೆಕ್ಟಾಗಿ ನೋಡಿದರೆ ಗೊತ್ತಾಗಿರೋದು. ಓಕೆ, ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು. ಆಯಿತು, ನೀವು ಅಂದರೆ ಫ್ಯಾಟ್ ಲಾಸ್ ನೀವೇನು ಟಾರ್ಗೆಟ್ ಮಾಡ್ತಾ ಇದ್ರಿ ಅದು ಆಗಿದೆ ಅಂತ. ಓಕೆ, ನೈಸ್. ಸೊ ನೆಕ್ಸ್ಟ್, ಈಗ ಇವರು ತುಂಬ ಸೋಮಾರಿನಪ್ಪ, ಇವರಂತ ಸೋಮಾರಿ ಇನ್ಯಾರೂ ಇಲ್ಲ ಅಂತ ಅನ್ಸಿದ್ಯಾರು? ಅದು ಹೇಳೋಕ್ಕೂ ಒಂಥರ. ಆದರೆ ನಾನು ರೂಮಲ್ಲೇ ಇದ್ದ ಅಗೋರ ಅಂತ, ಅವನಿಗೆ ಬೈದಿ ಎಲ್ಲ ಡೈಲಿ ಎಬ್ಬರಿಸ್ತಾ ಇದ್ದೆ. ಲೇಜಿ ಬಂದಿದ ತಕ್ಷಣ ರೂಮಲ್ಲಿ ಬಂದು ಬೆಡ್ ಮೇಲೆ ಮಲಗ್ಬಿಡೋದು. ಟಾಸ್ಕ್ ಬರೋ ಅಂದರೆ ಮಚ್ಚಿ ಆಗಲ್ಲ ಇವತ್ತು ನಾನು ಮಲ್ಕೊತೀನಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಮಲ್ಕೊಂಡ್ಬಿಡೋನು. ಮಚ್ಚಿ ಆಗಲ್ಲ, ಕೈ ನೋವು ಕಾಲು ನೋವು ಅಂದ್ಕೊಂಡು ಬರೀ ಮಲಗ್ಬಿಡೋನು. ಲಾಸ್ಟಲ್ಲಿ ಒಂದು ಸ್ವಲ್ಪ ಎಲ್ಲ ಅವನ ಮೇಲೆ ಟ್ರಿಗರ್ ಆದಮೇಲೆ ಸ್ಟಾರ್ಟ್ ಮಾಡ್ದೆ ಆಡೋಕ್ಕೆ. ಅದಕ್ಕೂ ಮುಂಚೆ ವರ್ಕೌಟ್ ಎಲ್ಲ ಮಾಡಿ ಅವನು ಚೆನ್ನಾಗೇ ಆಡಿಕೊಂಡು ಒಂದು ಆಲ್ಮೋಸ್ಟ್ ಒಂದು 10 daysಗೆ ಅವನೊಂದು 11-12 kgs ಏನೋ ಕಮ್ಮಿ ಆದ. ಆಮೇಲೆ ಅದೇನೋ ಮಧ್ಯದಲ್ಲಿ ಇನ್ಸಿಡೆಂಟ್ ಆಗಿ ಅವನು ಆಚೆ ಹೋದ. ಅದೊಂದೇ ಬಿಟ್ಟರೆ ಅವನು ತುಂಬ ಲೇಜಿ ಅನ್ನೋಕ್ಕಿಂತ ಒಳ್ಳೆ ಮೋಟಿವೇಟ್ ಆಗಿದ್ದ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ತಿದ್ದ. ಅದ ಕಾರಣದಿಂದ ಏನೋ ಅವನು ಅಲ್ಲಿಂದ ಆಚೆ ಹೋದ ಅಷ್ಟೇ. ಆದರೆ ಸೋಮಾರಿ ಆಗಿದ್ರು ಕೂಡ 12 to 13 kilos ವೆಯ್ಟ್ ಲಾಸ್ ಆಗಿತ್ತು. ಒಂಥರ ಒಳ್ಳೆ ಸೋಮಾರಿ. ಹೌದು. ಓಕೆ, ನೆಕ್ಸ್ಟ್,
ತುಂಬಾ ಫನ್ನಿ ಅಂತ ಅನ್ಸಿದ್ಯಾರು? ಮಿಥುನ್. ಫನ್ನಿಯೆಸ್ಟ್ ಪರ್ಸನ್ ಮಿಥುನ್. ಮಿಥುನ್ ಯಾಕೆ? ಯಾಕಂದರೆ ಯಾವುದೇ ಆಗಲಿ ಯಾರನ್ನೇ ಆಗಲಿ ಇವಾಗ ಎಂಥವ್ರನ್ನೇ ಆದ್ರೂ ಸ್ಮೈಲ್ ಮಾಡಿಸ್ಬಿಡ್ತಾರೆ, ನಗಿಸ್ತಾ ಇದ್ರು. ಇವನ್ ಆ್ಯಂಕರ್ ಆಗಿದ್ರು ಅಲ್ಲೇನಾದರೂ ಮಾತಾಡ್ತಾ ಇದ್ರೆ ಅವ್ರನ್ನ ಬೇಕು ಅಂತ ಹೋಗ್ಬಿಟ್ಟು ಕಾಮಿಡಿ ಮಾಡ್ಬಿಟ್ಟು ಏನಾದರೂ ಒಂದು ರೇಗಿಸ್ತಾ ಇದ್ರು ಅಲ್ವಾ? ಹೌದು. ಅವ್ರಿಗೆ ಸ್ಪಾಂಟೇನಿಯಸ್ ಆಗಿ ಬರ್ತಾ ಇತ್ತು ಮಾತುಗಳು, ಕೌಂಟರ್ ಕೊಡೋದು. ಓಕೆ. ಸೊ ನೀವು ತುಂಬಾ ಯಾರನ್ನ ಮಿಸ್ ಮಾಡ್ಕೋತೀರಾ ಫಿಟ್ ಬಾಸ್ ಅಲ್ಲಿ? ಇವಾಗ ಶೋ ಅಲ್ಲ ಅಂದರೆ ಎಲ್ಲ 21 ಜನನು ಮಿಸ್ ಮಾಡ್ಕೊತೀನಿ. ಪಕ್ಕಾನಾ? ಹೌದು. ಅಂದ್ರೆ ಅಷ್ಟು ಜನರ ಜೊತೆ ನಿಮ್ ಬಾಂಡಿಂಗ್ ಇತ್ತು. ಎಲ್ಲರ ಜೊತೆ ಚೆನ್ನಾಗಿದೆ. ಬಟ್ ಒಬ್ರು ಹೆಸರು ಯಾರ್ದಾದ್ರೂ ತಗೋಬೇಕು ಅಂದ್ರೆ ನೀವು ತುಂಬಾ ಕ್ಲೋಸ್ ಆಗಿದ್ದೀರಿ ಯಾರ ಜೊತೆ? ತುಂಬ ಕ್ಲೋಸ್ ಅಂದರೆ ವಿನಯ್ ಹತ್ರ ಇದೆ. ಸೊ ವಿನಯ್ನ ಮಿಸ್ ಮಾಡ್ಕೋತೀರಾ? ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ? ಹಾಂ ಇದ್ದೀರಿ. ವೆಲ್, ಶಾರ್ಟ್ ಟೆಂಪರ್ಡ್ ಅಂತ ಅನ್ಸಿದ್ಯಾ? ಶಾರ್ಟ್ ಟೆಂಪರ್ಡ್ ಅಂದರೆ ಸೌಮ್ಯ. ಸೌಮ್ಯ. ಸೌಮ್ಯ ಯಾಕೆ? ಸೌಮ್ಯ ಯಾಕೆ ಅಂದರೆ ಸುಮ್ಮನೆ ಇಲ್ದಿರೋದಕ್ಕೂ ಬಂದು ಏನು ಅಂತ ನೋಡ್ದಿರಾ ಮಾತಾಡೋದು, ನಾನೇ ಮೇಲೆ ಅಂತ ತೋರಿಸ್ಕೊಳೋದು, ಅವೆಲ್ಲ ಜಾಸ್ತಿ ಇತ್ತು. ಶಾರ್ಟ್ ಟೆಂಪರ್ ಸುಮ್ಮನೆ ಇಲ್ದಿರ, ಇವಾಗ ಏನಂದರೆ ಅವ್ರದ್ದು ಮಿಸ್ಟೇಕ್ ಇದೆ, ಮಿಸ್ಟೇಕ್ ಇಲ್ದಿರ ಮಾತಾಡಿದ್ರೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಒಂದು ಇನ್ಸಿಡೆಂಟ್ ನೀವು ನೋಡಿರ್ತೀರ, ಅದು ಇಲ್ದಿರೋದು ನನ್ನ ಮೇಲೆ ಹಾಕ್ಬಿಟ್ಟು ಮಾತಾಡಿದ್ರು. ಅದರಲ್ಲಿ ಏನು ಅಂತದ್ದು ನಾನೇನೋ ಅವ್ರನ್ನ ಏನೋ ಬೈದಿಲ್ಲ ಏನಿಲ್ಲ, ಬಂದ್ಬಿಟ್ಟು ದೊಡ್ಡ ಸೀನ್ ತೋರಿಸಿದ್ರು. ಅವೆಲ್ಲ ಬೇಕಾಗಿದ್ದಿಲ್ಲ. ಆದರೆ ಅವ್ರು ಮಾಡಿದ್ರು, ಮಾಡಿರೋರ್ಗೆ ಅವ್ರಿಗೆ ಗೊತ್ತಾಗಿರುತ್ತೆ. ನೋಡಿರ್ತಾರಲ್ಲ ಜನಕ್ಕೆ ಗೊತ್ತಿರುತ್ತೆ ಏನು ಮಾಡಿದಾರೆ, ಅವ್ರು ಮಾಡಿದಾರೆ ತಪ್ಪು, ನಾನು ಮಾಡಿದ್ದೀನಿ ಅಂತ ಗೊತ್ತಿರುತ್ತೆ ಅವ್ರಿಗೆ. ಓಕೆ. ಸೊ ಸೌಮ್ಯಗೆ ಕೋಪ ಜಾಸ್ತಿ ಅಂತ. ಅದು ಕಮ್ಮಿ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದು. ಎಲ್ಲರೂ ನನ್ನ ಥರನೇ ಇರಲ್ವಲ್ಲ. ಓಕೆ ಸರಿ ಅಕ್ಷಯ್, ಈಗ ಕೋಪ ಸೌಮ್ಯ ಅಂತ ಹೇಳಿದ್ರಿ, ತುಂಬಾ ಅಳ್ತಾ ಇದ್ದಿದ್ದು ಯಾರು? ಇವರು ಒಂಥರ ಕ್ರೈ ಬೇಬಿ ಅಂತ ಅನ್ಸಿದ್ಯಾರು? ಅಳ್ತಾ ಇದ್ವಿ ಅಂದರೆ ದಿವ್ಯಾ. ದಿವ್ಯಾ. ಯಾಕೆ ದಿವ್ಯಾ ಅಳ್ತಾ ಇದ್ರ ತುಂಬಾ? ಒಂದು ಯಾವುದೇ ಒಂದು ಅಲ್ಲಿ ಇವಾಗ ಆ್ಯಕ್ಟಿವಿಟಿ ಬಂತಂದರೆ ಸಡನ್ನಾಗೆ ಅಳ್ತಾ ಇದ್ರು. ಯಾವುದೋ ಒಂದು ಇವಾಗ ಏನಾದರೂ ಒಂದು ಮಾತಾಡ್ತಾ ಇರ್ತಾರೆ, ಪೇರೆಂಟ್ಸ್ ರಿಲೇಟೆಡೋ ಯಾವುದೇ ಆದರೂ ಆಗಲಿ ಸ್ಟಾರ್ಟ್ ಮಾಡ್ತಾಯಿದ್ರು ಅಳ್ಳಕ್ಕೆ. ತುಂಬ ಎಮೋಷ್ನಲ್ ಇದ್ರು ಅವರು. ಅದಕ್ಕೋಸ್ಕರ ಜಾಸ್ತಿ ನಾನು ಅಳೋದು ನೋಡಿರೋದೇ ಅವರೇ. ಹೌದಾ? ಹೌದು. ಓಕೆ. ದಿವ್ಯಾ ಕ್ರೈ ಬೇಬಿ ಹಾಗಾದ್ರೆ. ಸರಿ, ಮತ್ತೆ ಇಷ್ಟು ಜನರಲ್ಲಿ ನಿಮಗೆ ಒಂದು ಹೀರೋಯಿನ್ ಅಥವಾ ಹೀರೋ ವೈಬ್ಸ್ ಕೊಟ್ಟಿದ್ದು, ಆ ಒಂದು ಫೀಲಿಂಗ್ ಕೊಟ್ಟಿದ್ಯಾರು? ಯಾರು ಇಲ್ಲ. ಅಂದ್ರೆ ಅದನ್ನ ಒಂದು ರೋಲ್ ಮಾಡೆಲ್ ಅಂತಾನೂ ಕನ್ಸಿಡರ್ ಮಾಡ್ಬೋದು. ಅಶೋಕ್ ಅಣ್ಣ. ನಿಮಗೆ ಅಶೋಕ್ ಅವರು. ಓಕೆ. ಅಶೋಕ್ ಅವರು ಯಾಕೆ? ಯಾಕಂದರೆ ತುಂಬ ಪೇಷನ್ಸ್ ಇತ್ತು ಅವ್ರಿಗೆ. ಯಾವುದೇ ಆದ್ರೂ ಸೈಲೆಂಟಾಗೆ ಇವಾಗ ಆಯ್ತಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಸೈಲೆಂಟಾಗೆ ಇರ್ತಾಯಿದ್ರು. ಬೇರೆ ಏನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾಯಿದ್ದಿಲ್ಲ ಅವ್ರು. ಇನ್ನೊಂದು ಮಾತು ಆಯಿತು ಅವ್ರು ಹಂಗೆ ಮಾತಾಡಲಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ ಅವರು. ಅದಕ್ಕೆ ಅಶೋಕ್ ಅವರು. ಆಲ್ ರೈಟ್. ಸೊ ಅಕ್ಷಯ್, ಈ ರೌಂಡಲ್ಲಿ ನೀವು ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಅದನ್ನು ಡೈರೆಕ್ಟಾಗಿ ಹೇಳಿದ್ದೀರಾ, ಸ್ಟ್ರೈಟಾಗೆ.